ಹಿಂದೂ ಮೆರವಣಿಗೆಗಳು ಎಲ್ಲಿ ಹೋಗ್ತಾ ಇವೆ, ಆ ದಾರಿಯಲ್ಲಿ ಬರುವಂತಹ ಮಸೀದಿಗಳನ್ನ ಸೀಸ್ ಮಾಡಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಶಿವಾಜಿ ಜಯಂತಿ ಕಲ್ಲು ತೂರಾಟ ಪ್ರಕರಣದ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಅವರು, ಹಿಂದೂ ಸಮಾಜವನ್ನ, ಭಾರತವನ್ನ ರಕ್ಷಣೆ ಮಾಡಿದ ಮಹಾಪುರುಷರ ಜಯಂತಿಗಳು ದೇಶದ ತುಂಬ ನಡೀತಾ ಇದೆ. ಆದರೆ ಎಲ್ಲೂ ಸಹ ಹಿಂದೂಗಳು ಗದ್ದಲ ಗೊಂದಲವನ್ನ ಮಾಡಿಕೊಂಡಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಮದ ಬಂದಿದೆ. ನಮ್ಮದೇ ಸರ್ಕಾರ ಏನ್ ಮಾಡಿದ್ರು ಕೂಡ ಯಾರು ಕೇಳಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದು, ಗಣೇಶನ ಮೂರ್ತಿಗೆ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಯತ್ನಾಳ್ ಕಿಡಿಕಾರಿದ್ರು. ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವನ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಎಲ್ಲ ಕಡೆನೂ ಶಿವಾಜಿ ಮಹಾರಾಜರ ಒಂದು ಆಚರಣೆ ಇಡೀ ದೇಶದಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮತ್ತು ಹಿಂದೂ ಸಮಾಜವನ್ನು, ಭಾರತವನ್ನು ರಕ್ಷಣೆ ಮಾಡಿದಂಥ ಅನೇಕ ಮಹಾಪುರುಷರ ಜನ್ಮ ದಿನಗಳು ಎಲ್ಲ ಕಡೆ ನಡೀತಾವೆ. ಅಯೋಧ್ಯ ರಾಮ ಮಂದಿರದ ಒಂದು ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಇದು ನಮ್ಮ ಸಂಪ್ರದಾಯ. ಯಾಕಂದರೆ ನಮ್ಮ ಸತ್ಪುರುಷರು ಮತ್ತು ನಮ್ಮ ಹಿರಿಯರೇನು ಇಡೀ ತಮ್ಮ ಜೀವನವನ್ನು, ತಮ್ಮ ಒಂದು ತನವನ್ನು ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚು ಧರ್ಮವನ್ನು ಪ್ರೀತಿ ಮಾಡಿದಂಥ ಅನೇಕ ಸತ್ಪುರುಷರ ಕಾರ್ಯಕ್ರಮಗಳು ಈ ದೇಶದಲ್ಲಿ ನಡೀತವೆ. ಎಲ್ಲಿಯೂ ಸಹ ಹಿಂದೂಗಳು ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಎಲ್ಲಿಯೂ ಗದ್ದಲ ಗೊಂದಲ ಮಾಡೋದಾಗಲಿ ಅಥವಾ ಮುಸ್ಲಿಮರ ಹಬ್ಬದಲ್ಲಿ ಗಲಾಟೆ ಮಾಡೋದಾಗಲಿ, ಚಪ್ಪಲಿ ಹೋಗಿದಾಗಲಿ, ಕಲ್ಲೇಟು ಮಾಡುವಂಥದ್ದು ಯಾರೂ ನಮ್ಮ ಇಡೀ ದೇಶದಲ್ಲಿ ಮಾಡಿದಂಥದ್ದು ಎಲ್ಲಿಯೂ ಒಂದು ಉದಾಹರಣೆ ಇಲ್ಲ. ಆದರೆ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿ ಮುಸ್ಲಿಮರಿಗೆ ಒಂದು ಮದ ಬಂದುಬಿಟ್ಟಿದೆ. ಇದು ನಮ್ಮದೇ ಸರ್ಕಾರ, ನಾವು ಏನು ಮಾಡಿದ್ರು ಯಾರೂ ಕೇಳೋದಿಲ್ಲ. ನೀವೆಲ್ಲ ನೋಡಿದ್ರೆ ನಾಗಮಂಗಲದಲ್ಲಿ ಒಂದು ಮಸೂತಿಯಿಂದ ಪೆಟ್ರೋಲ್ ಬಾಂಬ್ ಒಗಿತಾರೆ, ಕಲ್ಲು ಒಗಿತಾರೆ. ಮದ್ದೂರಿನ ಗಣಪತಿ ಮೇಲೆ ಕಲ್ಲು ಬೀಳ್ತದೆ. ಇಷ್ಟು ಸಣ್ಣ ಹುಡುಗ ಗಣಪತಿ ಮೂರ್ತಿ ಮೇಲೆ ಉಗುಳ್ತಾನೆ. ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಅವಮಾನ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಗೆ ಅವಮಾನ ಮಾಡ್ತಾರೆ. ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗಲಾಟೆ ಮಾಡುವಂಥವ್ರು ಮುಸಲ್ಮಾನರು ಬಿಟ್ಟರೆ ನಮ್ಮ ಕಡೆಯಿಂದ ಎಂದೂ ಸಹ ಅವರಿಗೆ ತೊಂದರೆ ಆಗೋಂಥದ್ದಾಗಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.